ಈ ರಾಶಿಯವರು ಮಾತು ಮಾತಿಗೂ ಸುಳ್ಳು ಹೇಳುತ್ತಾರೆ. ಜನರ ನಡೆ ನುಡಿ ಅವರ ರಾಶಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವು ಜನರು ಸೌಜನ್ಯವಾಗಿ ವರ್ತಿಸಿದರೆ ಇನ್ನು ಕೆಲವರು ಅಸಭ್ಯತೆಯಿಂದ ನಡೆದುಕೊಳ್ಳುತ್ತಾರೆ. ಕೆಲವು ಜನರು ಉದಾರ ಸ್ವಭಾವಿಗಳಾಗಿದ್ದರೆ ಇನ್ನು ಕೆಲವರು ಕೋಪದಿಂದ ಕೂಡಿರುತ್ತಾರೆ. ಇದೇ ರೀತಿಯ ಕೆಲವು ಜನರು ಸುಳ್ಳು ಹೇಳುವ ಕಲೆಯನ್ನು ಹೊಂದಿರುತ್ತಾರೆ. ಸುಳ್ಳು ಹೇಳದೆ ಇರುವವರು ಈ ಜಗತ್ತಿನಲ್ಲಿ ತುಂಬಾ ಕಡಿಮೆ. ಏಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಸುಳ್ಳಿಗೆ ಇರುವ ಬೆಲೆ ನಿಜಕ್ಕೆ ಇರುವುದಿಲ್ಲ. ನಾವು ಒಂದಲ್ಲ ಒಂದು ಬಾರಿ ಸುಳ್ಳನ್ನು ಹೇಳುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳಿಗೆ ಸುಳ್ಳು ಹೇಳುವ ಗುಣ ಹೊಂದಿರುತ್ತದೆ. ಅಂತಹ ರಾಶಿಯವರು ಬಾಯಿ ಬಿಟ್ಟರೆ ಬರೀ ಸುಳ್ಳನ್ನೇ ಹೇಳುತ್ತಾರೆ. ತಮ್ಮ ಸುಳ್ಳಿನ ಮಾತುಗಳಿಂದ ತಮ್ಮ ಸುತ್ತಮುತ್ತಲಿನ ಜನರನ್ನು ಮೋಡಿ ಮಾಡುತ್ತಾರೆ. ಆ ರಾಶಿಯವರು ಯಾರು ಎಂದು ಇಲ್ಲಿ ತಿಳಿಯೋಣ. ಕಟಕ ರಾಶಿಯವರು. ಈ ರಾಶಿಗೆ ಚಂದ್ರನು ಒಡೆಯನಾಗಿರುತ್ತಾನೆ. ಇವರು ಸಮಯ ಸಾಧಕರು. ಇವರಿಗೆ ಸಮಸ್ಯೆ ಆಗಲಿದೆ ಎಂದು ಗೊತ್ತಾದರೆ ತಕ್ಷಣ ವಿಷಯವನ್ನು ಬಹಳ ಬೇಗವಾಗಿ ತಿರುಗಿಸುತ್ತಾರೆ. ಇವರ ಸುಳ್ಳುಗಳನ್ನು ಬೇರೆಯವರು ಕಂಡು ಹಿಡಿಯಲು ಸಾಧ್ಯವಾಗುವುದಿಲ್ಲ. ಇವರು ಹೇಳುವ ಸುಳ್ಳುಗಳನ್ನು ಇತರರು ಸುಲಭವಾಗಿ ನಂಬುವಂತೆ ಕಥೆಯನ್ನು ಹೇಳುತ್ತಾರೆ. ಈ ರಾಶಿಯವರು ಪುರುಷರು ಹಾಗೂ ಮಹಿಳೆಯರು ಯಾರನ್ನಾದರೂ ಮೆಚ್ಚಿಸಲು ಹೆಚ್ಚಾಗಿ ಸುಳ್ಳುಗಳನ್ನು ಹೇಳುತ್ತಾರೆ. ಇವರು ಹೇಳುವ ಸುಳ್ಳುಗಳು ಯಾರನ್ನು ನೋಯಿಸುವುದಿಲ್ಲ. ಸಿಂಹ ರಾಶಿಯವರು. ಈ ರಾಶಿಯವರನ್ನು ಸುಳ್ಳು ಹೇಳುವುದರಲ್ಲಿ ಜಾಗೃತರ ರಾಜರೆಂದು ಪರಿಗಣಿಸಲಾಗುತ್ತದೆ. ಇವರು ಮೊದಲು ಪರಿಸ್ಥಿತಿಯನ್ನು ಗಮನಿಸುತ್ತಾರೆ. ನಂತರ ಸುಳ್ಳು ಹೇಳಬೇಕೆ ಅಥವಾ ಸತ್ಯ ಹೇಳಬೇಕೆ ಎಂದು ನಿರ್ಧರಿಸುತ್ತಾರೆ. ಇವರುಗಳು ಯಾವುದೇ ಸನ್ನಿವೇಶದಲ್ಲಿಯೂ ತಮಗೆ ಅನುಕೂಲವಾಗುವಂತೆ ಸುಳ್ಳಿನಿಂದ ಮೆಣಸಿನಕಾಯಿಯ ಮಸಾಲೆಯನ್ನು ಅನ್ವಯಿಸುವುದರ ಮೂಲಕ ವಿಷಯವನ್ನು ಭಯಂಕರವಾಗಿ ಇತರರ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಾರೆ. ಇವರು ಸುಳ್ಳನ್ನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾರೆ ಎಂದರೆ ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಇವರ ಸುಳ್ಳನ್ನು ಬೇರೆಯವರು ಸತ್ಯವೆಂದೇ ನಂಬುತ್ತಾರೆ. ಮಿಥುನ ರಾಶಿಯವರು. ಈ ರಾಶಿಯವರು ತುಂಬಾ ಬುದ್ಧಿಶಾಲಿಗಳಾಗಿರುತ್ತಾರೆ. ಈ ರಾಶಿಯವರನ್ನು ಬುಧನು ಆಳುತ್ತಾನೆ. ಈ ರಾಶಿಯ ಚಿಹ್ನೆಯಂತೆ ಇವರುಗಳು ಎರಡು ಮುಖವನ್ನು ಹೊಂದಿರುತ್ತಾರೆ. ಇವರ ಬಾಯಿಯಲ್ಲಿ ಸುಳ್ಳುಗಳು ಮುತ್ತಿನಂತೆ ಉದುರುತ್ತದೆ. ಇವರುಗಳು ಮಾಡುವ ಚಿಂತೆ, ನೋಡುವ ನೋಟವೇ ಬೇರೆಯಾಗಿರುತ್ತದೆ. ಬೇರೆಯವರಿಗೆ ಸುಳ್ಳು ಎನಿಸುವ ವಿಷಯಗಳು ಇವರ ದೃಷ್ಟಿಗೆ ಸತ್ಯವಾಗಿರುತ್ತದೆ. ಇವರುಗಳು ಸುಳ್ಳನ್ನೇ ಸತ್ಯ ಎಂದು ನಂಬಿಸಲು ಕೊನೆಯವರೆಗೂ ಹೋರಾಡುತ್ತಾರೆ. ಇವರ ಸುಳ್ಳಿನಿಂದ ಯಾರಿಗೂ ನೋವು ಉಂಟು ಮಾಡದ ಹಾಗೆ ನೋಡಿಕೊಳ್ಳುತ್ತಾರೆ. ಈ ರಾಶಿಯವರು ಸುಳ್ಳು ಹೇಳುವಲ್ಲಿ ಪ್ರಥಮ ಸ್ಥಾನದಲ್ಲಿರುತ್ತಾರೆ. ತುಲಾ ರಾಶಿಯವರು. ಈ ರಾಶಿಯವರು ಶುಕ್ರ ಗ್ರಹದ ಗುಣಗಳನ್ನು ಹೊಂದಿರುತ್ತಾರೆ. ಈ ರಾಶಿಯವರು ಸುಳ್ಳುಗಳಿಗೆ ರಾಜರಾಗಿರುತ್ತಾರೆ. ಇವರುಗಳು ಸುಳ್ಳನ್ನೇ ಸತ್ಯವೆಂದು ನಂಬಿಸಲು ಪ್ರಬಲವಾಗಿ ಪ್ರದರ್ಶಿಸುತ್ತಾರೆ. ಇವರುಗಳು ಸಮಯಕ್ಕೆ ತಕ್ಕಂತೆ ಸುಳ್ಳುಗಳ ಕಥೆಯನ್ನು ಕಟ್ಟುವಲ್ಲಿ ನಿಸ್ಸೀಮರಾಗಿರುತ್ತಾರೆ. ಇವರು ಕಷ್ಟದಲ್ಲಿದ್ದಾಗ ತಮ್ಮ ಸ್ಥಾನಮಾನ ಕಡಿಮೆಯಾಗುತ್ತದೆ ಎಂದು ಎಣಿಸಿದಾಗ, ಪರಿಸ್ಥಿತಿಯನ್ನು ಗೆಲ್ಲಬೇಕೆನಿಸಿದಾಗ ಹೀಗೆ ನಾನಾ ಸಂದರ್ಭದಲ್ಲಿ ಸುಳ್ಳುಗಳನ್ನು ಹೇಳುತ್ತಾರೆ ಇರುತ್ತಾರೆ. ಇವರುಗಳು ಯಾವುದಾದರೂ ಸತ್ಯವನ್ನು ತಿಳಿಸಬೇಕೆನಿಸಿದಾಗ ಸುಳ್ಳಿನ ಮೊರೆ ಹೋಗುತ್ತಾರೆ. ನಂತರ ಸುಳ್ಳಿನ ಸುಳಿವಿನಲ್ಲಿ ಸಿಲುಕಿ ಒದ್ದಾಡುತ್ತಾರೆ. ಈ ರಾಶಿಯವರಿಗೆ ಸುಳ್ಳು ಹೇಳುವುದು ಅತಿ ಸುಲಭ ಕೆಲಸವಾಗಿರುತ್ತದೆ. ವೃಶ್ಚಿಕ ರಾಶಿಯವರು. ಇವರುಗಳಿಗೆ ಪ್ರಿಯವಾದ ಸಂಗಾತಿ ಎಂದರೆ ಸುಳ್ಳುಗಳು. ಈ ರಾಶಿಯವರಿಗೆ ಸತ್ಯವನ್ನು ಹೇಳುವುದು, ಸತ್ಯವನ್ನು ಒಪ್ಪಿಕೊಳ್ಳುವುದು ಎಂದರೆ ಇವರಿಗೆ ಆಗುವುದಿಲ್ಲ. ಸತ್ಯದಿಂದ ಹಿಂಜರಿಕೆಯನ್ನು ಹೊಂದಿರುತ್ತಾರೆ. ಇವರು ಸುಳ್ಳುಗಳಿಂದ ಸುಂದರವಾದ ಮನೆಯನ್ನು ಕಟ್ಟುತ್ತಾರೆ. ಇವರು ನಿಜವನ್ನು ಹೇಳಿದರೆ ಎಲ್ಲಿ ಜನರ ಎದುರು ಅವಮಾನ ಅನುಭವಿಸಬೇಕಾಗಿ ಬರುತ್ತದೆಯೋ ಎನ್ನುವ ಆತಂಕದಿಂದ ಸುಳ್ಳಿನ ಮೊರೆ ಹೋಗುತ್ತಾರೆ. ಈ ರಾಶಿಯವರು ವ್ಯವಹಾರದಲ್ಲಿ ಸದಾ ಮುಂದಿರುತ್ತಾರೆ ಹಾಗೂ ವ್ಯವಹಾರಗಳನ್ನು ಹೆಚ್ಚಿಸಲು ಅವಕಾಶಗಳನ್ನು ಪಡೆಯಲು ಸುಳ್ಳನ್ನು ಆಶ್ರಯಿಸುತ್ತಾರೆ ಎಂದು ನಂಬಲಾಗಿದೆ. ಇವರು ಹೇಳುವ ಸುಳ್ಳುಗಳು ಸತ್ಯವಂತೆ ಇರುತ್ತದೆ. ಅದನ್ನು ಯಾರು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲವಷ್ಟು ಸುಲಭವಾಗಿ ತಮ್ಮ ಕೆಲಸವನ್ನು ಮುಗಿಸುತ್ತಾರೆ. ಇವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ತಮಗೆ ಅನುಕೂಲವಾಗುವಂತೆ ಸುಳ್ಳಿನ ಸರಮಾಲೆಯನ್ನು ಹೆಣೆಯುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.